ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಮತ್ತು ಸಂಬಂಧದಲ್ಲಿ ಏನಾಗಿದೆ ನಿಮ್ಮ ಪ್ರೀತಿ ಮತ್ತು ಸಂಬಂಧದಲ್ಲಿ. ಅದು ಜಗಳ ಆಗ್ತಾ ಇರಬಹುದು, ಅಥವಾ ನಿಮಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗ್ತಾ ಇರ್ಬೋದು, ಅಥವಾ ಏನಾದರೂ ಒಂದು ಡೌಟ್ ಇರ್ಬೋದು. ನಿಮ್ಮ ಪ್ರೀತಿ ಜೀವನದಲ್ಲಿ ಏನಾಗ್ತಿದೆ, ಯಾಕಿಷ್ಟು ಗೊಂದಲಗಳು ನಿಮ್ಮ ಪ್ರೀತಿಯಲ್ಲಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಡ್ತಾ ಹೋಗ್ತೀನಿ. ಓಕೆ, ಸಾರಿ. ಓಕೆ, 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾಕೋ ವೈಟ್ ಸ್ಟೋನ್ ಬಿದ್ದೋಗ್ಬಿಡ್ತು. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಸ್ಟೋನ್ನ ನಿಮ್ಮ ಪ್ರೇಮಿಯ ಹೆಸರು, ನಿಮ್ಮ ಪರ್ಸನ್ನ ಹೆಸರು. ನೀವು ಯಾವ ವ್ಯಕ್ತಿಯ ವಿಚಾರವಾಗಿ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ಅವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ರೀಡಿಂಗ್ನ ನೀವು ನೋಡ್ಬೇಕಾಗತ್ತೆ. ನಿಮ್ಮ ಪ್ರೀತಿ ಸಂಬಂಧದಲ್ಲಿ ಏನಾಗ್ತಾ ಇದೆ, ಯಾಕೆಷ್ಟು ನೋವಾಗಿರ್ಬೋದು ಅಥವಾ ಯಾಕೆಷ್ಟು ಗೊಂದಲ ಆಗಿರಬಹುದು, ಏನು ಕ್ಲಾರಿಫೈ ನಿಮಗೆ ಸಿಗ್ತಾನೆ ಇಲ್ಲ ಈ ಪ್ರೀತಿ ಸಂಬಂಧದ ವಿಚಾರದಲ್ಲಿ. ಪ್ರೆಸೆಂಟ್ ಅವರ ಎನರ್ಜಿ ಹೇಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ ಅಂತ ಹೇಳಬಹುದು. ನಿಮ್ಮ ಪರ್ಸನ್ ಹೆಸರನ್ನ ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ 1-2 ಮಿನಿಟ್ಸ್ ನಿಮ್ಮ ಪರ್ಸನ್ ಹೆಸರನ್ನ ನೆನ್ಪು ಮಾಡಿಕೊಂಡು ಈ ಒಂದು ರೀಡಿಂಗ್ ಬೇಕಾದರೆ ನೀವು ನೋಡಬಹುದು. ಐ ಹೋಪ್ ನೀವು ಒಂದು ಸ್ಟೋನ್ನ, ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಪ್ರೀತಿ, ನಿಮ್ಮ ಲವ್ ಲೈಫ್, ನಿಮ್ಮ ಸಂಬಂಧಗಳಲ್ಲಿ ಮದುವೆ, ಗಂಡ ಹೆಂಡತಿ ಏನೇ ಆಗಿರಬಹುದು, ಏನಾಗ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್. ಏನಾದರೂ ಒಂದು ಗೊಂದಲಗಳಿರುತ್ತೆ ಮೈಂಡಲ್ಲಿ, ಅದಕ್ಕೆ ಕ್ಲಾರಿಫೈ ಕೊಡುವಂತಹ ರೀಡಿಂಗ್ ಇವತ್ತಿನದ್ದಾಗಿರುತ್ತೆ ಅಂತ ಹೇಳಬಹುದು. ಓಕೆ, ನಿಮ್ಮ ಕ್ಲಾರಿಫಿಕೇಷನ್ಗೆ ಒಂದು ಕಾರ್ಡ್ ತೆಗಿತೀನಿ. ಇಲ್ಲಿ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಒಂದಷ್ಟು ಕೆಲಸದ ವಿಚಾರಕ್ಕೆ ಒತ್ತಡದಲ್ಲಿದ್ದಾರೆ ಅಂತಲೇ ಹೇಳಬಹುದು. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಸಮಯ ಕೊಡದೇ ಇರೋದಕ್ಕಾಗಿರ್ಬೋದು, ಅಥವಾ ಅವರ ಕೆಲಸದ ವಿಚಾರದಲ್ಲಿ ಅವರು ಒಂದಷ್ಟು ಬ್ಯುಸಿ ಆಗಿರುವಂಥದ್ದು, ಅವರೊಂದಷ್ಟು ಗೊಂದಲಗಳಾಗಿರುವಂಥದ್ದು, ಅವರ ಲೈಫಲ್ಲಿ ಒಂದಷ್ಟು ಹೊಸ ತಿರುವನ್ನು ಪಡಿತಾ ಇದ್ದಾರೆ. ಬಟ್ ಅದು ಯಾವುದೋ ಒಂದು ಕೆಲಸದ ವಿಚಾರವಾಗಿ ಆ ವ್ಯಕ್ತಿ, ಅವಳಾಗಿರ್ಬೋದು ಅವನಾಗಿರ್ಬೋದು, ಆ ವಿಚಾರದಲ್ಲಿ ಒಂದಷ್ಟು ಬ್ಯುಸಿ ಆಗಿದ್ದಾರೆ ಅಂತಲೇ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಹಾಗೆ ಕೆಲವ್ರ ಲೈಫಲ್ಲಿ ಈ ಸಂಬಂಧದ ವಿಚಾರದಲ್ಲಿ, ಈ ಪ್ರೀತಿಯ ವಿಚಾರದಲ್ಲಿ ಒಂದಷ್ಟು ನೋವುಗಳು ಕೂಡ, ಏರುಪೇರುಗಳು ಕೂಡ ನಡೀತಾ ಇದೆ ಅಂತಲೇ ಇಲ್ಲಿ ಹೇಳಬಹುದು. ಓಕೆ, ಹಾಗೆ ಕೆಲವೊಂದು ನಿಮ್ಮಿಂದ ಹೋದಂಥ ಚುಚ್ಚು ಮಾತುಗಳಾಗಿರ್ಬೋದು, ಅಥವಾ ಅವರು ಮಾಡಿದಂತಹ ಮಿಸ್ಟೇಕ್ಸ್ ಏನಿದೆಯಲ್ಲ ಅವರಿಗೆ ಅರಿವಾಗಿದೆ ಅಂತ ಬರ್ತಾ ಇದೆ. ಅವರ ಮೈಂಡಿಗೆ ಅರಿವಾಗಿದೆ. ಇಲ್ಲಿ ಮತ್ತೆ ಹಿಂತಿರುಗಿ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋದಕ್ಕೆ ಅವರು ತಪ್ಪು ಮಾಡಿದ್ದು, ಅವರು ಸರೆಂಡರ್ ಆಗಿದ್ದಾರೆ. ಅವ್ರಿಗೆ ಮತ್ತೆ ಮೊದಲಿನ ರೀತಿಯಾಗಿ ಮಾತಾಡುವಂಥದ್ದು, ಈ ರೀತಿ ಅವರು ಒಂದಷ್ಟು ಕನ್ಫ್ಯೂಷನ್ನಲ್ಲಿ ಇದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕೆಲಸದ ವಿಚಾರವಾಗೂ ಕೂಡ ಈ ವ್ಯಕ್ತಿ ಬ್ಯುಸಿ ಆಗಿದ್ದು ಹೌದು. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಹಿಂದೆ ಯಾವುದೋ ವಿಚಾರಗಳಿಗೆ ನೀವಿಬ್ಬರು ಕಿತ್ತಾಟ, ಜಗಳಗಳು, ಯಾವುದೋ ಬೇಡದ ವಿಚಾರಗಳಿಗೆ ಈ ಥರ ಎಲ್ಲ ಮಾಡಿಕೊಂಡು ಒಂದಷ್ಟು ನಿಮಗೆ ನೀವು ಗೊಂದಲಕ್ಕೆ ಈಡಾಗಿದ್ದೀರಿ ಅನ್ನೋದು ತೋರಿಸ್ತಾ ಇದೆ ಇಲ್ಲಿ. ಹಾಗೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ಈಗ ಯಾವುದೇ ಸಿಚುವೇಶನ್ನಲ್ಲಿರಿ, ನೀವು ಜಗಳಗಳಾಗಿರಲಿ, ಮಾತುಕತೆಗಳಾಗಿರಲಿ, ಅವರು ನಿಮ್ಮನ್ನು ಬಿಟ್ಟು ದೂರ ಹೋಗಿರಲಿ, ಅದು ಏನೇ ಆಗಿರಲಿ, ಏನೇ ಮಾಡಿರಲಿ, ಅದು ಈಗ ಅವರು ನನಗೆ ನೀನು ಬೇಡವೇ ಬೇಡ ಅಂದ್ಕೊಂಡು ಅವ್ರು ದೂರನೇ ಹೋಗಿರಲಿ, ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ಬೋದು. ಹೌದು, ನಿಮಗೆ ಸಾಕಷ್ಟು ನೋವು ಕೊಟ್ಟಂಥ ವ್ಯಕ್ತಿ, ನಿಮಗೆ ಸಾಕಷ್ಟು ನೋವು ಕೊಡ್ತಾ ಇರುವಂಥ ವ್ಯಕ್ತಿ, ನಿಮಗೆ ಈ ಸಂಬಂಧದ ಬಗ್ಗೆ ನನಗಿರುವಷ್ಟು ಕಾಳಜಿ ಆ ವ್ಯಕ್ತಿಗೆ ಇಲ್ವೇನೋ ಅನ್ನುವುದು ಕೂಡ ನಿಮ್ಮ ಮೈಂಡ್ಗೆ ಬಂದಿದೆ. ಓಕೆ, ಈ ರೀತಿ ಎಲ್ಲ ಎಷ್ಟೇ ನೋವಾಗಿರಲಿ, ಓಕೆ, ಈ ನೋವು ಆದರೂ ಕೂಡ ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ನೀವು ಯಾವಾಗ ಆ ವ್ಯಕ್ತಿ ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಲ್ಲ, ಆ ವ್ಯಕ್ತಿ ಬೇಕು ಅಂತ ಹೇಳಿ ನಿಮ್ಮ ಮೈಂಡ್ನಲ್ಲಿ ಇದೆಯಲ್ವಾ, ಹಾಗಿದ್ರೆ ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಹಾಗೆ
ತಾಳ್ಮೆಯಿಂದ ಇದ್ದರೆ ಸರಿ ಹೋಗುತ್ತಾ ಅಂತ ನೀವು ಕೇಳ್ಬೋದು. ಹೌದು, ಇದು ನೋವು ಭರಿತ ಒಂದು ಹೊಸ ತಿರುವನ್ನ ಪಡೆಯುತ್ತೆ ಅಂತ ಹೇಳಬಹುದು. ನೋವಾಗ್ತಾ ಇದೆ, ಈ ಸಂಬಂಧನೇ ಮುಗಿದು ಹೋಯಿತು, ಈ ಸಂಬಂಧನ ನೀನು ಬಿಟ್ಟು ಬಿಡು ಅಂತ ಹೇಳಿದ್ದಾಗಿರ್ಬೋದು, ಆ ವ್ಯಕ್ತಿ ಏನೇ ಹೇಳಿದ್ದಾಗಿರ್ಬೋದು, ಬಟ್ ಒಂದಷ್ಟು ನೋವು ರಹಿತ ಒಂದು ಹೊಸ ತಿರುವು ಪಡೆಯುತ್ತೆ ಅಂತ ಹೇಳಬಹುದು. ನೋವು ಇದ್ಕೊಂಡು ಈಗ ಏನು ಆಡಿದಿರಿ ಅಥವಾ ತುಂಬಾ ಮತ್ತೆ ಒಂದಾಗೋದೇ ಇಲ್ವೇನೋ ಅನ್ನುವ ರೀತಿ ನೀವು ನಿಮ್ಮ ಪರ್ಸನ್ ಇದ್ದೀರಿ ಅಲ್ವಾ, ಹಾಗೆ ಅದೇ ರೀತಿನೇ ಮತ್ತೆ ರೀಕನೆಕ್ಟ್ ಆಗುತ್ತೆ ಅನ್ನೋದು ಹೇಳಬಹುದು. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಸಪೋಸ್ ಇಲ್ಲಿ ಕೆಲವ್ರ ಲೈಫಲ್ಲಿ ಬಿಟ್ಟೋದಂತಹ ವ್ಯಕ್ತಿ ಏನಿದೆಯಲ್ಲ, ಬಿಟ್ಟೋಗಿ ತುಂಬಾ ಹರ್ಟ್ ಮಾಡಿ, ನಿಮ್ಮನ್ನು ತುಂಬಾ ಅವಾಯ್ಡ್ ಮಾಡಿ, ತುಂಬಾ ಜಗಳಗಳಾಡಿ, ತುಂಬಾ ದೂರ ಹೋಗಿ ನಿಮ್ಮನ್ನು ಅವಮಾನಿಸಿ, ನಿಮ್ಮನ್ನು ಎಲ್ಲರ ಮುಂದೆ ಕೆಲವ್ರ ಲೈಫಲ್ಲಿ ಶೇಮ್ ಮಾಡಿ ಹೋಗಿದ್ದು ಇದೆ, ನೀವು ಅಂಗಲಾಚಿ ಬೇಡಿದ್ದು ಕೂಡ ಇದೆ. ಈ ರೀತಿ ಮಾಡಿ ಹೋದಂತಹ ವ್ಯಕ್ತಿ ಒಂದು ತುಂಬ ಪೇನ್ಫುಲ್ ದಿನಗಳನ್ನು ನೀವು ಅನುಭವಿಸಿದ್ರಿ. ಈ ರೀತಿ ಎಲ್ಲ ಆಗಿ ದೊಡ್ಡ ನೋವನ್ನು ನೀವು ಪಡೆದ ನಂತರ ಆ ನೋವಿಗೆ ಎಂಡ್ ಅನ್ನೋದೊಂದು ಇದೆ. ಹಾಗೆ ಹೊಸ ತಿರುವು ಕೂಡ ಇದೆ. ನಿಮ್ಮ ಲೈಫಲ್ಲಿ ಅದೇ ವ್ಯಕ್ತಿ ಬೇಕು ಅಂತ ಆದಾಗ ನಿಮ್ಮ ಲೈಫಲ್ಲಿ ಅದರ ಜೊತೆಗೆ ಇನ್ನೊಂದು ಅವಕಾಶ ಇದೆ, ಬಟ್ ಆದರೆ ನೀವು ಇಲ್ಲ, ಈ ವ್ಯಕ್ತಿನ ನಾನು ಎಕ್ಸ್ಕ್ಯೂಸ್ ಮಾಡ್ತೀನಿ, ಈ ವ್ಯಕ್ತಿ ಬದಲಾಗಿ ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ ಅದು ನಿಮಗೆ ಬಿಟ್ಟದ್ದು. ಯಾಕೆಂದರೆ ಮತ್ತೆ ಈ ವ್ಯಕ್ತಿ ಸರಿಯಾಗಿ ನಿಮ್ಮ ಹತ್ರ ಬಂದು ಒಂದಷ್ಟು ಅಪಾಲಜಿ ಕೇಳುವಂಥದ್ದು, ಈ ರೀತಿ ಮಾಡುವಂಥದ್ದು, ಮತ್ತೆ ಸರಿಪಡಿಸ್ಕೊಳ್ಳುವಂಥದ್ದು, ಈ ರೀತಿ ಮಾಡುವ ಅವಕಾಶಗಳು ಹೆಚ್ಚಿದೆ ಅಂತ ಹೇಳಬಹುದು. ಹಾಗೆ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿನ ಬಿಟ್ಟರೂ ಕೂಡ ಮತ್ತೊಂದು ಹೊಸ ತಿರುವು ಒಂದು ಇದೆ, ಬಟ್ ಆದರೆ ಅದು ನಿಮ್ಮ ಇಷ್ಟ. ಇಲ್ಲ, ನಾನು ಇವ್ರನ್ನ ಎಕ್ಸ್ಕ್ಯೂಸ್ ಮಾಡ್ತೀನಿ, ನಾನು ಇವ್ರ ಜೊತೆಗೆ ಇರ್ತೀನಿ, ಅದು ನಿಮಗೆ ಬಿಟ್ಟದ್ದು. ಈ ಹಿಂದೆ ಏನಾದರೂ ಆಗಿರಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಜನಕ್ಕೆ ಇಲ್ಲಿ ಅವಮಾನ ಮಾಡಿದ್ರು ಕೂಡ ಇಲ್ಲ, ನನಗೆ ಅವರೇ ಬೇಕು ಅಂತ ಹೇಳಿದ್ರೆ ನಿಮ್ಮಿಷ್ಟ ಅದು, ಓಕೆ. ಆದರೂ ಮತ್ತೊಂದು ಹೊಸ ತಿರುವೊಂದು ಇದೆ, ಅದನ್ನು ನೀವು ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಳ್ತೀರಿ, ಅಥವಾ ಇಲ್ಲ ನನಗೆ ಈ ವ್ಯಕ್ತಿನೇ ಸಾಕು ಅನ್ನೋದಾದರೆ ಅದು ನಿಮಗೆ ಬಿಟ್ಟದ್ದು. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಬಗ್ಗೆ ನಿಮ್ಮ ಪರ್ಸನ್ ನಿಮಗೆ ಮತ್ತೆ ಸಿಕ್ಕಾಗ, ಅಥವಾ ಈಗ ಏನೇ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ದೊಡ್ಡ ಜಗಳ ಆಗಿ ದೂರಗಳಾಗಿರ್ಬೋದು, ಕೆಲವು ಸಂಬಂಧಗಳಲ್ಲಿ ನಿಮ್ಮನ್ನು ಮಾತಾಡಿಸ್ದೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರುವಂಥದ್ದು, ಜಗಳಗಳಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರಲ್ವಾ, ಮುಂದೊಂದು ದಿನ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾರೆ ನಿಮ್ಮ ಪ್ರೀತಿಯ ವಿಚಾರವಾಗಿ. ನಾನು ನಿನ್ನನ್ನು ಮಿಸ್ ಮಾಡಿಕೊಂಡೆ, ಅಥವಾ ನಾನು ಈ ರೀತಿ ಇರಬಾರ್ದಾಗಿತ್ತು, ನಾನು ನಿನ್ನನ್ನು ಹರ್ಟ್ ಮಾಡಿದ್ದೀನಿ, ನೀವು ಕೂಡ ನಾನು ಎಷ್ಟು ಮಿಸ್ ಮಾಡಿಕೊಂಡೆ ಅಂತ ಎಕ್ಸ್ಪ್ಲೋರ್ ಮಾಡುವಂಥದ್ದು, ಈ ರೀತಿ ಎಲ್ಲ ಸಂದರ್ಭ ಸೃಷ್ಟಿಯಾಗುತ್ತೆ ಅನ್ನೋ ತೋರಿಸ್ತಾ ಇದೆ. ಹಾಗೆ ನಾನು ಕ್ಲಾರಿಫೈಗೆ ಮತ್ತೊಂದು ರೀಡಿಂಗ್ ನಾನು ತೆಗಿತಾ ಇದ್ದೀನಿ, ಮತ್ತೊಂದು ಕಾರ್ಡ್ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ನಿಮ್ಮ ಪ್ರೀತಿಯಲ್ಲಿ ಮುಂದೊಂದು ದಿನ ಒಂದು ಸೆಕ್ಯೂರ್ಡ್ ಆಗಿ ಒಂದು ಒಳ್ಳೆಯ ಅಂದರೆ ಈ ಹಿಂದೆ ಈ ವ್ಯಕ್ತಿಯಿಂದ ನೀವು ಏನು ನೋವು ಪಡೆದಿರ್ತೀರಲ್ಲ, ನಿಮ್ಮನ್ನು ಈ ಸಂಬಂಧನ ಯಾವ ರೀತಿ ತಗೊಂಡು ಹೋಗಬೇಕು, ಅಥವಾ ಈ ವ್ಯಕ್ತಿನ ನಾನು ಯಾವ ರೀತಿ ಇಡಬೇಕು ಅನ್ನೋದು ನಿಮ್ಮ ಮೈಂಡಿಗೆ ಬರುತ್ತೆ ಅಂತ ಹೇಳಬಹುದು. ಈ ವ್ಯಕ್ತಿಯಿಂದ ನಾನು ಎಷ್ಟರ ಮಟ್ಟಿಗೆ ದೂರ ಇರಬೇಕು, ಈ ವ್ಯಕ್ತಿನ ಯಾವ ರೀತಿ ಇಟ್ಟರೆ ಈ ವ್ಯಕ್ತಿ ಸದಾಕಾಲ ನನ್ನ ಒಟ್ಟಿಗೆ ಇರ್ತಾರೆ, ಈ ವ್ಯಕ್ತಿಯಿಂದ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯೂ ನೋವು ಅನುಭವಿಸಿದ್ದಾಯಿತು. ಹಾಗೆ ತಾಳ್ಮೆಯಿಂದ ಈ ಸಮಯ ನೀವೇನಾದರೂ ತಾಳ್ಮೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿನೇ ಬಂದು ಮಾತಾಡಿಸುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಸಂಬಂಧಗಳಲ್ಲೂ ಕೂಡ ಇಲ್ಲ ಮೇಡಮ್, ಇನ್ನು ನಾವು ಮಾತಾಡೋದು ಬಿಟ್ಟಿಲ್ಲ, ಹಾಗೆ ಹೀಗೆ ಜಸ್ಟ್ ಅವಾಯ್ಡ್ ಮಾಡ್ತಾ ಇದ್ದಾರೆ, ಈ ರೀತಿ ಇದ್ರೂ ಕೂಡ ಆ ವ್ಯಕ್ತಿ ಮತ್ತೆ ಸರಿ ಹೋಗುವ ಸಾಧ್ಯತೆ ಇದೆ. ಆದಷ್ಟು ನೀವು ಅವರ ತಪ್ಪನ್ನು ಡೈರೆಕ್ಟಾಗಿ ಹೇಳೋದಕ್ಕೆ ಹೋಗಬೇಡಿ, ಎಷ್ಟೇ ತಪ್ಪು ಮಾಡಿದ್ರೂ ಸೈಲೆಂಟಾಗಿರಿ. ಯಾಕೆಂದರೆ ಟ್ರಿಗರ್ ಆಗಿ ನಿಮಗೆ ಹರ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ನೀವೇನೇ ಮಾತಾಡಿದ್ರು ಅದಕ್ಕೆ ಆಪೋಸಿಟ್ ಮಾತಾಡಿ, ಅದಕ್ಕೆ ನಿಮ್ಮನ್ನು ಬೇರೆ ರೀತಿ ತಗೊಂಡು ಅವರು ನಿಮ್ಮನ್ನು ಹರ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಮತ್ತೆ ನಿಮ್ಮ ಬೆಲೆ ತಿಳಿದು ಮತ್ತೆ ನಿಮ್ಮ ಹತ್ರ ಬರುವಂಥ ಸಾಧ್ಯತೆ, ಅಥವಾ ಫೋನ್ ಮಾಡುವಂತಹ ಸಾಧ್ಯತೆ, ಅಥವಾ ಸರಿಪಡಿಸ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದೆ. ಆಗ ನಿಮಗೆ ಗೊತ್ತಾಗಿರುತ್ತೆ ಈ ವ್ಯಕ್ತಿನ ನಾನು ಯಾವ ರೀತಿ ಇಡಬೇಕು ಅನ್ನೋದು ನಿಮಗೆ ಸರಿಯಾದ ಪಾಠನ ನೀವು ಕಲ್ತಿರ್ತೀರಿ ಅಂತ ಹೇಳಬಹುದು. ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ.
ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನಾಗುತ್ತಿದೆ ಅಥವಾ ಏನಾಗ್ತಿದೆ, ಆ ವ್ಯಕ್ತಿಯ ಸಂದರ್ಭ ಹೇಗಿದೆ, ನಿಮ್ಮ ಸಂಬಂಧ ಯಾವ ರೀತಿ ಇರುತ್ತೆ, ಯಾವ ರೀತಿ ಆಗ್ತಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ ಅಂತ ಹೇಳಬಹುದು. ಎಂದಿನಂತೆ ನಾನು ಒಂದಷ್ಟು ಕಾರ್ಡ್ಸ್ಗಳನ್ನ ನಿಮ್ಮ ಮುಂದೆ ತೆಗಿತಾ ಇದ್ದೀನಿ. ಓಕೆ, ಇದೊಂದು ಕ್ಲಾರಿಫೈಗೂ ಕೂಡ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬರ್ತಿದೆ, ಮೂನ್ ಬರ್ತಾ ಇದೆ, ಲವ್ವರ್ ಬರ್ತಾ ಇದೆ. ಓಕೆ ಓಕೆ ನಿಮ್ಮ ಪ್ರೀತಿ ಸಂಬಂಧದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇದೆ. ಓಕೆ, ಎಲ್ಲವೂ ಚೆನ್ನಾಗಿ ಇದೆಯೇ, ಚೆನ್ನಾಗಿ ಇತ್ತು. ಆ ವ್ಯಕ್ತಿ ಏನು ಗೊತ್ತಾ, ಇಲ್ಲಿ ನೀವು ಅಂದ್ಕೊಂಡಂಗೆ ಲೈಫ್ ಇದ್ದು ಬಿಡಬೇಕು, ನೀವು ಅಂದ್ಕೊಂಡಂಗೆ ಆಗಿಬಿಡ್ಬೇಕು. ಈ ರೀತಿ ಎಲ್ಲ ನೀವು ಎಷ್ಟು ಅಂದರೆ ಈ ಟೈಮಿಗೆ ಫೋನ್ ಮಾಡಬೇಕಂದ್ರೆ ಈ ಟೈಮಿಗೆ ಫೋನ್ ಮಾಡಬೇಕು, ನೀವು ಫೋನ್ ಮಾಡಿದಾಗ ರಿಸೀವ್ ಮಾಡಬೇಕು, ಅಥವಾ ಯಾವುದೋ ಒಂದು ಹಳೆ ವಿಚಾರನ ಇಟ್ಕೊಂಡು ನೀವು ಡ್ರ್ಯಾಗ್ ಮಾಡುವಂಥದ್ದು. ಆ್ಯಕ್ಚುಲಾಗಿ ಈ ವ್ಯಕ್ತಿಯ ಪ್ರಾಬ್ಲಮ್ ಏನು ಗೊತ್ತಾ, ತಾಳ್ಮೆಯಿಂದ ವರ್ತಿಸ್ತಾರೆ. ಬಿಡ್ತೀಯಾ ಬಿಟ್ಟು ಹೋಗು, ಇರ್ತೀಯಾ ಇರು, ಈ ರೀತಿ ವರ್ತನೆ ಮಾಡಿದಷ್ಟು ಕೂಡ ನಿಮಗೆ ಟ್ರಿಗರ್ ಆಗ್ತಿದೆ. ಬಟ್ ಈ ವ್ಯಕ್ತಿ ಏನು ಗೊತ್ತಾ, ಸಡನ್ನಾಗಿ ಸಂಬಂಧಗಳನ್ನು ಕಳ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ ಅಂತ ಹೇಳಬಹುದು. ತಾಳ್ಮೆಯಿಂದ ವರ್ತಿಸ್ತಾರೆ. ನೀವೇನೇ ಹೇಳಿದ್ರು, ನೀವೇನೇ ಕಿರ್ಚಾಡಿದ್ರು, ನೀವೇನೇ ಅರ್ಚಾಡಿದ್ರು ಕೂಡ ಈ ವ್ಯಕ್ತಿಗೆ ನಿಮ್ಮ ಒಟ್ಟಿಗೆ ಒಂದಷ್ಟು ಎಮೋಷನ್ಸ್ ಇದೆ ಅಂತ ಹೇಳ್ಬೋದು. ಆದರೆ ಅದನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇಲ್ಲ. ನೀವೇನು ಅನ್ನೋದು ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಆ ವ್ಯಕ್ತಿ ವ್ಯಕ್ತಪಡಿಸ್ತಾ ಇಲ್ಲ. ಬಟ್ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ, ಅವ್ರು ಯಾವುದೋ ಒಂದು ಚಿಕ್ಕ ಕಾರಣಗಳನ್ನು ಇಟ್ಕೊಂಡು ನೀವು ಒಂದಷ್ಟು ಮನಸ್ತಾಪಗಳನ್ನ ಮಾಡ್ಕೊಳ್ತಾ ಇದ್ದೀರಿ ಆ ವ್ಯಕ್ತಿಯೊಟ್ಟಿಗೆ. ಇಲ್ಲಿ ನಿಮಗೂ ಕೂಡ ನೆಮ್ಮದಿ ಇಲ್ಲದಂಥ ಜೀವನ ನೀವು ಮಾಡ್ಕೊಳ್ತೀರಿ. ಯಾವುದೋ ಒಂದು ಚಿಕ್ಕ ಚಿಕ್ಕ ವಿಚಾರಗಳು, ಅಥವಾ ಅವ್ರ ಫ್ರೆಂಡ್ಸ್ ಮೂಲದಿಂದ ಬಂದಂಥ ಯಾವುದೋ ಒಂದು ವಿಚಾರಗಳು, ಅಥವಾ ನೀವು ಏನೋ ಅವ್ರ ಫೋನ್ ಚೆಕ್ ಮಾಡಿದವು, ಅಥವಾ ಯಾವುದೋ ಒಂದು ಹಳೆ ವಿಚಾರಗಳನ್ನು ಇಟ್ಕೊಂಡು ಡ್ರ್ಯಾಗ್ ಮಾಡುವಂಥದ್ದು ನಿಮ್ಮ ಮನಸ್ಸಿಗೆ ನೀವು ತುಂಬ ನೋವನ್ನು ಉಂಟು ಮಾಡ್ಕೊಳ್ತೀರಿ ಅಂತ ಹೇಳ್ಬೋದು. ಈ ಸಂಬಂಧಗಳಲ್ಲಿ ನಿಮ್ಮ ಮನಸ್ಸಿಗೆ ನೀವೇ ತುಂಬ ನೋವನ್ನು ಉಂಟು ಮಾಡ್ಕೊಳ್ತೀರಿ. ಹಾಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಹಿಂದೆ ಈ ರಿಲೇಷನ್ಶಿಪ್ ಏನಿದೆ ತುಂಬ ಚೆನ್ನಾಗಿ ಹೋಗಿ ಬಂದಂಥದ್ದು, ತುಂಬ ಈ ಬೇರೆಯವರು ಒಂದಷ್ಟು ದೃಷ್ಟಿ ಬಿಟ್ಟಂಥ ಸಂಬಂಧಗಳಾಗಿರಬಹುದು. ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಸಂಬಂಧ ಅನ್ನುವ ರೀತಿ ಇದ್ದಂಥ ಸಂಬಂಧಗಳು ಅಚಾನಕ್ಕಾಗಿ ಹಾಳಾದಾಗ, ಅಥವಾ ನಿಮ್ಮ ಅನುಮಾನಗಳು, ಈ ಹಿಂದೆ ಆ ವ್ಯಕ್ತಿ ತಪ್ಪು ಮಾಡಿದ್ದು ಹೌದು, ಬಟ್ ಆದರೆ ಅದನ್ನೇ ನೀವು ಪದೇ 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 ಡ್ರ್ಯಾಗ್ ಮಾಡಿದಾಗ ಆ ವ್ಯಕ್ತಿ ನಿಮ್ಮಿಂದ ಒಂದಷ್ಟು ಅಂತರಗಳನ್ನ ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಹಾಗೆ ನೀವೇನು ಮುಂದೆ ಈ ಮೊದಲು ಯಾರೊಟ್ಟಿಗೆ ನೀವು ತುಂಬ ಶೇರ್ ಮಾಡ್ಕೊಳ್ತಿರ್ತೀರಲ್ಲ, ನನ್ನ ಲೈಫ್ ತುಂಬ ಚೆನ್ನಾಗಿದೆ, ನನ್ನ ಲೈಫ್ ಹಾಗಿದೆ, ನನ್ನ ಲೈಫ್ ಹೀಗಿದೆ, ಹಾಗಾಗತ್ತೆ, ಆಗತ್ತೆ, ಇದನ್ನು ತೊಗೊಂಡ್ವಿ ಎಷ್ಟೆಲ್ಲ ಶೇರ್ ಮಾಡ್ಕೊಂಡಿದ್ರಲ್ಲ, ಅಂಥ ವ್ಯಕ್ತಿ ಹತ್ರ ಈಗ ಮತ್ತೆ ನೀವೇ ಹೋಗಿ ನನ್ನ ಸಂಬಂಧಗಳು ಹಾಳಾಗ್ತಾ ಇದೆ, ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನನ್ನಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಅಂದಾಗ ಆ ವ್ಯಕ್ತಿ ಒಂದಷ್ಟು ಸಮಾಧಾನ ಪಡ್ಕೊಳ್ತಾ ಇದ್ದಾರೆ. ನಿಮ್ಮಿಬ್ಬರ ಸಂಬಂಧಗಳ ನಡುವೆ ಅವರು ಮಜಾ ತಗೊಳ್ತಾ ಇದ್ದಾರೆ, ಮಧ್ಯವರ್ತಿಗಳು. ನೀವು ಯಾರ ಹತ್ರ ತುಂಬ ಶೇರ್ ಮಾಡ್ಕೊಳ್ತಾ ಇದ್ರಲ್ಲ, ಆ ವ್ಯಕ್ತಿಯ ಮುಂದೆ ನೀವು ಅವಮಾನಕ್ಕೀಡಾಗ್ತೀರಿ ಅಂತ ಹೇಳಬಹುದು. ಇಲ್ಲಿ ನಿಮ್ಮ ಅನುಮಾನಕ್ಕೆ ಈ ಪ್ರೀತಿ ಹಾಳಾಗ್ತಾ ಇದೆ ಅಂತಾನೆ ಹೇಳಬಹುದು. ನೀವು ಎಷ್ಟು ಅನುಮಾನ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಆ ಸಂಬಂಧಗಳಲ್ಲಿ, ನಿಮಗೆ ಕ್ಲಾರಿಟಿ ಇಲ್ಲ. ಆಫ್ ಆ್ಯಂಡ್ ಆನ್ ಆಗ್ತಾ ಇರುತ್ತೆ ಮೈಂಡು. ಅಂದರೆ ಆ ವ್ಯಕ್ತಿ ನಿಜವಾಗ್ಲೂ ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಅಥವಾ ಆ ವ್ಯಕ್ತಿಯಿಂದ ನಾನು ಏನೋ ಮೋಸ ಹೋಗ್ತಾ ಇದ್ದೀನ ಅನ್ನುವ ಕ್ಲಾರಿಟಿನೇ ನಿಮಗಿಲ್ಲ. ನೀವೇ ಸಾಕಷ್ಟು ಅನುಮಾನಗಳನ್ನು ಮಾಡ್ಕೊಳ್ಳುವಂಥದ್ದು, ಅಥವಾ ಸಡನ್ನಾಗಿ ಈಗ ಬರಬೇಕು ಅಂದರೆ ಬರಲೇಬೇಕು, ಊಟ ಮಾಡಬೇಕಂದ್ರೆ ಊಟ ಮಾಡಲೇಬೇಕು, ಜೊತೆಗಿರ್ಬೇಕಂದ್ರೆ ಜೊತೆಗೆ ಇರಬೇಕು. ಯಾಕೆ ಅಷ್ಟು ನೀವು ಅವ್ರ ಮೇಲೆ ಒಂದಷ್ಟು ನೀವೇ ಕನಸುಗಳು ಕಂಡ್ಕೊಳ್ತೀರಿ? ಅವ್ರು ಕಮಿಟ್ಮೆಂಟ್ ಕೊಟ್ಟಿಲ್ಲ, ಅಥವಾ ನಿನಗೆ ಈ ಥರ ಕನಸುಗಳನ್ನ ಕಟ್ಕೊ ಅಂತ ಹೇಳಿಲ್ಲ. ನಿಮಗೆ ನೀವೇ ಕನಸುಗಳನ್ನು ಕಟ್ಕೊಂಡು ನಿಮಗೆ ನೀವೇ ಯಾಕೆ ಮಾನಸಿಕವಾಗಿ ನೋವು ಉಂಟು ಮಾಡ್ಕೊಳ್ತೀರಿ ನಿಮಗೆ ನೀವೇ ಅಂತ. ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮನ್ನು ಬಿಟ್ಟು ಹೋಗಬೇಕು ಅನ್ನುವ ಮನಸ್ಸಿಲ್ಲ, ನಿಮ್ಮನ್ನು ಬಿಟ್ಟು ಸಂಪೂರ್ಣವಾಗಿ ದೂರ ಹೋಗ್ಬಿಡ್ತೀನಿ ಅನ್ನೋದಿಲ್ಲ. ಓಕೆ, ಮತ್ತೆ ಆ ವ್ಯಕ್ತಿ ಬರುವಂತಹ ಸಾಧ್ಯತೆ ಇದೆ, ಮತ್ತೆ ಸರಿಯಾಗಿ ಮಾತಾಡಿಸುವಂಥ ಸಾಧ್ಯತೆ ಇದೆ. ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ದುಡುಕುತನ, ನಿಮ್ಮ ಅನುಮಾನಗಳಿಂದ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ಇಲ್ಲಿ ಏನಾಗ್ತಿದೆ ಗೊತ್ತಾ, ನೀವು ಕೂಡ ಏನಾದರೂ ಡೌಟ್ ಇತ್ತು ಅಂತ ಹೇಳಿದಾಗ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋವಂಥದ್ದು ಅದು ಯಾವುದೂ ಇಲ್ಲ. ಆ ವ್ಯಕ್ತಿ ಮತ್ತೆ ನಿಮ್ಮ ಎದುರುಗಡೆ ಬಂದಾಗ ನಿಮಗೆ ನೀವೇ ಸೋಲ್ತೀರಿ. ಆ ವ್ಯಕ್ತಿ ಮಾತಾಡಿದ್ರೆ ಸಾಕು ಅನ್ನುವ ರೀತಿ ಇರ್ತೀರಿ. ಈ ರೀತಿ ನಿಮಗೆ ನೀವೇ ಮಾರಿ ಹೋದಾಗ
ನಿಮ್ಮ ಪ್ರಶ್ನೆಗಳೇನಾಗಿರುತ್ತಲ್ಲ, ನಿಮ್ಮ ಮೈಂಡ್ನಲ್ಲಿ ಒಂದಷ್ಟು ಅನುಮಾನಗಳು ಅದೆಲ್ಲ ಏನಿರುತ್ತಲ್ಲ ಅದು ಅದಾಗೆ ಉಳ್ಕೊಂಡ್ಬಿಡತ್ತೆ. ಯಾಕೆಂದರೆ ನೀವು ಡೈರೆಕ್ಟಾಗಿ ಬಂದಾಗ ಅಯ್ಯೋ ನನಗೆ ಸಿಕ್ಕಿದ್ರೆ ಸಾಕಪ್ಪ, ಇವ್ರು ಬಂದರೆ ಸಾಕಪ್ಪ ಅನ್ನೋ ಆ ರೀತಿ ಆಗಿರೋದ್ರಿಂದ ನೀವು ಆ ವ್ಯಕ್ತಿಗೆ ನಿಮ್ಮ ಮೈಂಡ್ನಲ್ಲಿರುವಂತಹ ಅನುಮಾನಗಳ ಬಗ್ಗೆ ಅಥವಾ ಅವ್ರು ಮಾಡ್ತಿರುವಂತಹ ಮಿಸ್ಟೇಕ್ಸ್ಗಳ ಬಗ್ಗೆ ಅಥವಾ ಅವ್ರು ಯಾವುದೋ ಒಂದು ಟೈಮ್ನಲ್ಲಿ ಇಗ್ನೋರ್ ಮಾಡ್ತಿರುವಂಥ ಬಗ್ಗೆ ಅದನ್ನೇ ಚರ್ಚಿಸಲ್ಲ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮತ್ತೆ ಅವರು ನಿಮ್ಮಿಂದ ದೂರ ಆದಾಗ ನೀವು ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ದುಡುಕುತನದಿಂದ ಮತ್ತೊಂದಷ್ಟು ಮಾತಾಡುವಂಥದ್ದು ಮತ್ತೆ ನಿಮ್ಮ ತಲೆಯಲ್ಲಿ ಗೊಂದಲಗಳನ್ನು ಇಟ್ಕೊಳ್ಳುವಂಥದ್ದು ನೀವು ಈಗ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಬಟ್ ಆದರೆ ಈ ಸಂಬಂಧ ಹಾಳಾಗಿ ಹೋಗುತ್ತಾ ಅಥವಾ ಈ ಸಂಬಂಧ ಕೈ ಬಿಟ್ಟು ಹೋಗುತ್ತಾ, ಈ ರೀತಿ ಎಲ್ಲ ಯಾಕೆ ನೀವು ತಿಳ್ಕೊಳ್ಳೋದು? ಈ ಸಂಬಂಧ ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಈಗ ಏನೇ ಇರಬಹುದು, ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಮಿಸ್ಟೇಕ್ಸ್ ಆಗಿದ್ರೆ ಅದು ನಿಮ್ಮಿಂದ ಮಿಸ್ಟೇಕ್ಸ್ ಆಗಿರುತ್ತೆ, ನಿಮ್ಮ ಮಾತುಗಳಿಂದ ಮಿಸ್ಟೇಕ್ಸ್ ಆಗಿರುತ್ತೆ, ನಿಮ್ಮನ್ನು ನೀವು ಅವರ ಮನಸ್ಸಿಗೆ ನೋವುಂಟು ಮಾಡುವಂಥದ್ದು. ಹೌದು, ಯಾವುದೋ ಒಂದು ಹಳೆ ವಿಚಾರನ ಇಟ್ಕೊಂಡು ಡ್ರ್ಯಾಗ್ ಮಾಡಿಕೊಂಡು ಅದ್ರ ಬಗ್ಗೆನೇ ಒಂದಷ್ಟು ನೀವು ನಿಮ್ಮ ಮನಸ್ಸನ್ನು ಹಾಳು ಮಾಡ್ಕೊಂಡಿದ್ದೀರಿ. ಆದರೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯ ವಿಚಾರವಾಗಿ ಆ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದು ಇಲ್ಲ. ಓಕೆ, ನೀವು ಅವ್ರು ಬಂದಾಗ ಆ ವಿಚಾರವಾಗಿ ಅದೊಂದು ಕ್ಲಾರಿಟಿ ತೊಗೊಳ್ಬೇಕಲ್ಲ, ನಿಮ್ಗೆ ಏನು ಅನುಮಾನ ಇದೆ, ಯಾವ ವಿಚಾರವಾಗಿ ಅನುಮಾನ ಇದೆ, ನಿಮ್ಗೆ ಏನು ಅನ್ನಿಸ್ತಾ ಇದೆ, ಆ ವಿಚಾರ ಕೇಳೋದು ಬಿಟ್ಟು ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊಳ್ಳೋದು. ಮತ್ತು ಯಥಾ ಪ್ರಕಾರ ಅವ್ರ ಫ್ರೆಂಡ್ಸ್ ಹೇಳಿದ್ದೋ ಅಥವಾ ಅವ್ರು ಯಾವತ್ತೋ ಏನೋ ಮಾಡಿದ್ದೋ, ಅದು ಯಾವತ್ತೋ ಇಗ್ನೋರ್ ಮಾಡಿದ್ದೋ ಅಥವಾ ಅವರು ನೆಟ್ಟಿಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದೊಂದಷ್ಟು ರಾಶಿ ಮೈಂಡ್ನಲ್ಲಿ ಇಟ್ಕೊಂಡು ನಿಮ್ಮ ಮನಸ್ಸನ್ನ ನೀವು ಹಾಳು ಮಾಡ್ಕೊಳ್ತೀರಿ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ವಿಚಾರದಲ್ಲಿ ಏನಾದರೂ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಅಥವಾ ನಿಮ್ಮ ಪ್ರೇಮಿ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಅವರು ಮತ್ತೆ ಬರುವ ಸಾಧ್ಯತೆ, ಮತ್ತೆ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಇಲ್ಲಿ ಎಂಪ್ರೆಸ್ ಬಂದಿರೋದ್ರಿಂದ ಈ ವ್ಯಕ್ತಿಯ ಜೊತೆಗೆ ಇದ್ದರೆ ನೀವು ಒಂದಷ್ಟು ನಿಮ್ಮ ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ, ನಿಮ್ಮ ಸಂಬಂಧಗಳು ಕೂಡ ಚೆನ್ನಾಗಿರುತ್ತೆ ಅನ್ನೋದು ಒಂದಷ್ಟು ಹೆಲ್ದಿ ರಿಲೇಷನ್ಶಿಪ್ ಅಂತಲೇ ಹೇಳಬಹುದು. ಏಕೆಂದರೆ ಈ ವ್ಯಕ್ತಿ ತುಂಬ ತಾಳ್ಮೆ ಇರುವಂತಹ ವ್ಯಕ್ತಿಯಾಗಿದ್ದಾರೆ, ನಿಮ್ಗೆ ಹರ್ಟ್ ಮಾಡುವಂಥ ವ್ಯಕ್ತಿ ಅಲ್ಲ, ನೀವೇ ಅವರನ್ನು ಹರ್ಟ್ ಮಾಡ್ತೀರಿ. ಇಲ್ಲಿ 8 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸಾಕಷ್ಟು ಅವಕಾಶಗಳು ಅವರು ಕೊಟ್ಟಿದ್ದಾರೆ. ನಿಮ್ಮನ್ನು ಎಷ್ಟೋ ಬಾರಿ ಅವರು ಕೂಡ ಎಕ್ಸ್ಕ್ಯೂಸ್ ಮಾಡಿದ್ದಾರೆ ಅಂತ ಹೇಳಬಹುದು. ಆದರೂ ಕೂಡ ನಿಮ್ಮ ಮಿಸ್ಟೇಕ್ಸ್ಗಳನ್ನು ಅವರು ಅರಿತುಕೊಂಡು ಮತ್ತೆ ಮುಂದುವರಿಬೇಕು ಅನ್ನುವ ರೀತಿ ಅವರು ಇರ್ತಾರೆ. ಬಟ್ ಆದರೆ ನೀವು ಮತ್ತೆ ಅದು ಇದು ಮಾತಾಡ್ಕೊಂಡು ಒಂದಷ್ಟು ಗೊಂದಲಕ್ಕಾಗ್ತೀರಿ. ಈ ಸಂಬಂಧ ಈಗ ಏನೇ ಆಗಿರ್ಬೋದು, ಎಷ್ಟೇ ದೊಡ್ಡ ಜಗಳಗಳಾಗಿರ್ಬೋದು, ಅವ್ರು ನಿಮ್ಮಿಂದ ದೂರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಾತಾಡಿಸ್ದೇ ಇರಬಹುದು, ಅನುಮಾನಿಸ್ತಿರ್ಬೋದು, ಅವಮಾನಿಸಿರ್ಬಹುದು, ಏನೇ ಈ ಪಾಸ್ಟಲ್ಲಿ ನಡೆದಿದ್ರು ಮುಂದೊಂದು ದಿನ ಈ ಸಂಬಂಧ ಸರಿ ಹೋಗುತ್ತೆ, ಅವರಿಂದ ಕಾಂಟ್ಯಾಕ್ಟ್ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಅವರು ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಜೊತೆ ನಿಮ್ಮ ಲೈಫ್ ಇದ್ದರೆ ಒಂದಷ್ಟು ಪರಿಪೂರ್ಣವಾಗಿರುತ್ತೆ ಅನ್ನುವ ನಂಬಿಕೆ ತುಂಬಾ ನಿಮಗಿದೆ. ಹಾಗೆ ಈ ಪ್ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಕಾಣುತ್ತೆ, ಇನ್ನೂ ಟ್ರಾವೆಲಿಂಗ್ ಮಾಡ್ತೀರಿ, ಇನ್ನೂ ಚೆನ್ನಾಗಿರುವಂಥದ್ದಿದೆ. ಆದರೆ ನೀವೊಂದಷ್ಟು ನಿಮ್ಮ ಮಾತುಗಳ ಬಗ್ಗೆ ಹಿಡಿತವಾಗಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ನೀವು 1000 ಸಲ ನೋವು ಮಾಡಿರಿ, 1000 ಸಲ ಹರ್ಟ್ ಮಾಡಿರಿ, 1000 ಸಲ ಏನೇ ಮಾಡಿರಿ, ಮತ್ತು ಆ ವ್ಯಕ್ತಿ ನಿಮಗೆ ಎಕ್ಸ್ಕ್ಯೂಸ್ ಮಾಡಿದ್ದಾರೆ. ಬಟ್ ಆದರೆ ನೀವು ಏನಾದರೂ ಮತ್ತು ಹರ್ಟ್ ಮಾಡಿದಾಗ ಆ ವ್ಯಕ್ತಿಯ ಒಂದು ಮಾತಿನಿಂದ ನೀವು ತುಂಬಾ ನೋವು ಪಡಬೇಕಾಗತ್ತೆ. ಎಚ್ಚರಿಕೆಯಿಂದ ಇರಿ. ಆ ವ್ಯಕ್ತಿನ ಪದೇ ಕೆಣಕೋದು, ಹಳೆ ವಿಚಾರಗಳನ್ನು ಮಾತಾಡುವಂಥದ್ದು, ಈ ರೀತಿ ಯಾವುದೂ ಮಾತಾಡೋಕ್ಕೆ ಹೋಗಬೇಡಿ. ಈ ಹಿಂದೆ ಅವರು ಯಾವುದೇ ವಿಚಾರಕ್ಕೆ ನಿಮ್ಮನ್ನು ಗಲಾಟೆ ಮಾಡಿಕೊಂಡು ನಿಮ್ಮಿಂದ ದೂರ ಆಗಿರಬಹುದು, ಆ ವ್ಯಕ್ತಿ ಮತ್ತೆ ಬರುವ ಸಾಧ್ಯತೆ ಇದೆ. ಮತ್ತೆ ನೀವು ದಯವಿಟ್ಟು ಚುಚ್ಚು ಮಾತುಗಳಿಂದ ಅವ್ರನ್ನ ಹರ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳ್ತಾ ನನ್ನ ರೀಡಿಂಗ್ನ ನಾನು ಮುಗಿಸ್ತಾ ಇದ್ದೀನಿ. ಇದು ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ತುಂಬ ಅದ್ಭುತವಾಗಿದೆ. ಇಲ್ಲಿ ನಿಮ್ಮ ಪರ್ಸನ್ ಒಂದಷ್ಟು ತಾಳ್ಮೆ ಇರುವಂತಹ ವ್ಯಕ್ತಿ ಅಂತಲೇ ಹೇಳಬಹುದು. ನೀವು ಮಾನಸಿಕವಾಗಿ ಏನೇನೋ ನೊಂದು ಸರಿಯಾಗಿ ನಿದ್ದೆ ಮಾಡದೆ ನಿಮ್ಮ ಆರೋಗ್ಯನ ನೀವು ಹಾಳು ಮಾಡ್ಕೊಳ್ತಿದ್ದೀರಿ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.